ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ನಾನು ನಿಮ್ಮ ಪ್ರಕಾಶ್ MH, ಗಣಿತ ಶಿಕ್ಷಕರು, ಜ್ಞಾನಸುಧಾ ಕೋಚಿಂಗ್ ಕ್ಲಾಸ್ ಮೂಡಲ್ಗೆ. ಸೊ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಸ್ವಾಗತ. ಸೊ ಕಳೆದ ಒಂದು ವಿಡಿಯೋದೊಳಗೆ ನಾವೇನ್ ನೋಡಿದ್ವಿ ಅಂದ್ರೆ ಸಮಾಂತರ ಶ್ರೇಣಿಯ ಪ್ರತಿಯೊಂದು ಪ್ರಾಬ್ಲಮ್ಸ್, ನಿಮ್ಮ ಉದಾಹರಣೆ ಆಗಿರ್ಬೋದು ಅಥವಾ ಆಮೇಲೆ ನಿಮ್ಮ ಎಕ್ಸರ್ಸೈಸ್ ನ ಪ್ರತಿಯೊಂದು ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಈ ಒಂದು ಮುಂಬರುವಂತಹ ಒಂದು ಕೆಲವೊಂದು ವಿಡಿಯೋ ಒಳಗೆ ನಾವ್ ಏನ್ ನೋಡೋಣ ಅಂದ್ರೆ ನಿಮ್ಮ ಗಣಿತದ ಎರಡನೇ ಒಂದು ಅಧ್ಯಾಯವನ್ನ ಈ ವಿಡಿಯೋದಾಗ ಸ್ಟಾರ್ಟ್ ಮಾಡೋಣ. ಸೊ ಎರಡನೇ ಅಧ್ಯಾಯ ಯಾವ್ದಂದ್ರೆ ತ್ರಿಭುಜಗಳು. ಇಂಗ್ಲಿಷ್ ನಾಗ ಏನಂತಾರೆ ಟ್ರಯಾಂಗಲ್ಸ್. ಸೊ ನಿಮ್ಮ 10ನೇ ತರಗತಿಗೆ ಏನು ಸಿಲೆಬಸ್ ಐತಿ, ಆ ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ತ್ರಿಭುಜಗಳ ಬಗ್ಗೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಅದಾವು. ಅವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ, ಅವುಗಳನ್ನ ತಿಳ್ಕೊಂಡ ನಾವು ಮುಂದೆ 10th ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಹೊಸ ಕಾನ್ಸೆಪ್ಟ್ ಯಾವ್ದಂದ್ರ, ಹೊಸ ಚಾಪ್ಟರ್ ಯಾವ್ದಂದ್ರ ತ್ರಿಭುಜಗಳು. ಇಂಗ್ಲಿಷ್ ನಾಗ ಏನಂತಾರೆ ಟ್ರಯಾಂಗಲ್ಸ್. ಮೊದಲ ತ್ರಿಭುಜ ಅಂದ್ರೆ ಏನಂತ ನಮಗ್ ಗೊತ್ತಿರಬೇಕು. ನೋಡ್ರಿ ತ್ರಿಭುಜ ಅಂದ್ರೆ ಏನಂತ. ನೋಡ್ರಿ ಕೆಲವೊಂದು ವಿಷಯಗಳು ಹೆಂಗಿರ್ತಾವ ಅಂದ್ರ ಆ ಶಬ್ದದೊಳಗ ಆ ಒಂದು ಸಂಪೂರ್ಣ ವಿಷಯದ ಬಗ್ಗೆ ಅರ್ಥ ಇರ್ತೈತಿ. ಈಗ ನೋಡ್ರಿ ತ್ರಿಭುಜ, ನೋಡ್ರಿ ತ್ರಿಭುಜ ನಾವೇನ್ ಸ್ಟಡಿ ಮಾಡತ್ತೀವ್ರಿ ಈಗ, ತ್ರಿಭುಜ. ಕರೆಕ್ಟ್. ಈ ಶಬ್ದದಾಗ ಏನೈತಿ ನೋಡ್ರಿ, ತ್ರೀ ಅಂದ್ರೆ ಏನ್ರಿ, 3. ಕರೆಕ್ಟ್ ರೀ. ಭುಜ ಅಂದ್ರೆ ಏನ್ರಿ, ಬಾಹು. ನೋಡ್ರಿ ನಾವು ಸಾಮಾನ್ಯವಾಗಿ ತ್ರಿಭುಜ ಅಂದ್ರೆ ಏನ್ ಹೇಳ್ಬೋದು ಅಂದ್ರ ಯಾವ ಒಂದು ಆಕೃತಿ 3 ಬಾಹುಗಳಿಂದ ಆಗಿರ್ತತಿ ಅದಕ್ಕೆ ನಾವೇನಂತ ಕರಿಬಹುದು, ತ್ರಿಭುಜ. ನಿಮ್ಮ ಡೆಫಿನೇಷನ್ ಅಂದ್ರೆ ವಾಕ್ಯ ರೂಪದಾಗ ಹೇಳ್ಬೇಕಂದ್ರ ಏನ್ ಹೇಳ್ಬೋದು ಅಂದ್ರೆ 3 ರೇಖೆಗಳಿಂದ ಒಂದು ಛೇದಿಸುವ ಆಕೃತಿ. 3 ರೇಖೆಗಳಿಂದ, ನೋಡ್ರಿ 3 ರೇಖೆಗಳಿಂದ ಛೇದಿಸುವ ಒಂದು ಆಕೃತಿಯನ್ನ ನಾವ್ ಏನಂತ ಕರಿಬಹುದು, ತ್ರಿಭುಜ. ಏನಂತ ಕರಿಬಹುದ್ರಿ, ತ್ರಿಭುಜ. ಕರೆಕ್ಟ್ ರೀ. ನೋಡ್ರಿ ಇದೊಂದು ರೇಖೆ, ನೋಡ್ರಿ ಹೆಸರು ಕೊಡ್ತೀನಿ ನೋಡ್ರಿ, ABC. ಕರೆಕ್ಟ್ ರೀ. ಈಗ ನೋಡ್ರಿ ಎ ಅನ್ನೋದು ಒಂದು ಬಿಂದು, ಬಿ ಅನ್ನೋದು ಒಂದು ಬಿಂದು, ಸಿ ಅನ್ನೋದು ಒಂದು ಬಿಂದು. ಕರೆಕ್ಟ್. AB ಅನ್ನೋದು ಒಂದು ಸರಳ ರೇಖೆ, BC ಅನ್ನೋದು ಒಂದು ಸರಳ ರೇಖೆ, AC ಅನ್ನೋದು ಒಂದು ಸರಳ ರೇಖೆ. ನಾವೇನ್ ಹೇಳ್ಬೋದು, 3 ಸರಳ ರೇಖೆಗಳು ಛೇದಿಸುವ ಒಂದು ಆವೃತ ಆಕೃತಿ. ನೋಡ್ರಿ ಆವೃತ ಆಕೃತಿಯನ್ನ ನಾವೇನಂತ ಕರಿಬಹುದು, ತ್ರಿಭುಜ. ಕರೆಕ್ಟ್ ರೀ. ಒಂದು ತ್ರಿಭುಜ ನಾವು ಒಂದು ತ್ರಿಭುಜವನ್ನ ಬರದ್ರ ನಮಗೆ ಏನಾಕೈತಿ ನೋಡ್ರಿ, ಒಂದು ತ್ರಿಭುಜವನ್ನು ಬರದ್ರ ನಾವು 3 ಒಂದು ಅಂಶವನ್ನ ನೆನಪಿಟ್ಕೋಬೇಕು. ಒಂದು ತ್ರಿಭುಜವನ್ನ ಬರದ್ರ 3 ಅಂಶವನ್ನ ನೆನಪಿಟ್ಕೋಬೇಕು. ನೋಡ್ರಿ ಏನು, ಒಂದು ತ್ರಿಭುಜವನ್ನ ಬರದ್ರ 3 ಪಾಯಿಂಟ್ ಕ್ರಿಯೇಟ್ ಆಗ್ತಾವ. ಏನ್ರಿ, 3 ಶೃಂಗ ಬಿಂದುಗಳು. ಏನ್ರಿ, 3 ಶೃಂಗ ಬಿಂದುಗಳು. ಶೃಂಗ ಬಿಂದುಗಳು. ಇಂಗ್ಲಿಷ್ ನಾಗ ಏನಂತ ಕರೀತಾರೆ ಶೃಂಗ ಬಿಂದುಗಳಿಗೆ, ವರ್ಟೈಸಸ್. ಯಾವ ನೋಡ್ರಿ, A, B, C. A, B, C ಈ 3 ಏನಿವ್ರಿ, ಶೃಂಗ ಬಿಂದುಗಳು, ವರ್ಟೈಸಸ್. ಆಮೇಲೆ 3 ಬಾಹುಗಳು, AB, BC, AC. 3 ಬಾಹುಗಳು. ಬಾಹುಗಳಿಗೆ ಏನಂತಾರೆ, ಸೈಡ್ಸ್. ಯಾವ ನೋಡಿ, AB, BC, CA. 3 ಶೃಂಗಗಳು, 3 ಬಾಹುಗಳು. ಆಮೇಲೆ 3 ಕೋನಗಳು. ನೋಡ್ರಿ 3 ಕೋನಗಳು. ಇಂಗ್ಲಿಷ್ ನಾಗ ಏನಂತೀವ್ರಿ, ಆಂಗಲ್ಸ್. ಯಾವ್ದ್ರಿ, ಆಂಗಲ್ A, ಆಂಗಲ್ B, ಆಂಗಲ್ C. ಇವು 3 ಒಂದು ಅಂಶಗಳನ್ನ ನಾವ ನೆನಪಿಟ್ಕೋಬೇಕು. ಒಂದು ತ್ರಿಭುಜವನ್ನ ನಾವ ಬರದ್ರ ಅಲ್ಲಿ 3 ಪಾಯಿಂಟ್ಸ್ ಅನ್ನ ನಾವ ನೆನಪಿಟ್ಕೋಬೇಕು. 1, 2, 3. ಕರೆಕ್ಟ್ ರೀ. ನೆಕ್ಸ್ಟ್ ನೋಡ್ರಿ, ತ್ರಿಭುಜ ಅಂದ್ಮೇಲೆ ನಮ್ಗೆ ಏನ್ ಗೊತ್ತಿರ್ಬೇಕು, ತ್ರಿಭುಜದ ವಿಧಗಳು. ಏನ್ ಗೊತ್ತಿರ್ಬೇಕ್ರಿ, ತ್ರಿಭುಜದ ವಿಧಗಳು. ಯಾಕಂದ್ರ ಮುಂದ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ಕೆಲವೊಂದು ತ್ರಿಭುಜಗಳನ್ನ ಹೆಸರಿಸಿ ಅಂತೇಳಿ ಕ್ವಶನ್ ಬರ್ತದೆ. ಅವುಗಳನ್ನ ನೆನ್ಪಿಟ್ಕೋಬೇಕು. ನೋಡ್ರಿ ತ್ರಿಭುಜಗಳ ವಿಧಗಳು. ತ್ರಿಭುಜಗಳ
ವಿಧಗಳು ನೋಡ್ರಿ. ಸೊ ಇಂಗ್ಲಿಷ್ನಾಗ ನಾವ್ ಏನ್ ಕರಿತೀವಿ? ಟೈಪ್ಸ್ ಆಫ್ ಟ್ರಯಾಂಗಲ್ಸ್. ನೋಡ್ರಿ ಇದು ಸಿಂಬಲ್ ಏನ್ರಿ? ಟ್ರಯಾಂಗಲ್ ಸಿಂಬಲ್. ಸೊ ಕರೆಕ್ಟ್ ರೀ? ಇಲ್ಲಿ ನೋಡ್ರಿ ತ್ರಿಭುಜಗಳ ವಿಧಗಳು. ಸೊ ತ್ರಿಭುಜಗಳ ವಿಧಗಳನ್ನ ಎರಡು ರೀತಿಯಾಗಿ ನಾವು ಅಂದ್ರ ಡಿವೈಡ್ ಮಾಡಬಹುದು. ಒಂದು ಬೇಸ್ಡ್ ಆನ್ ಸೈಡ್ಸ್, ಅಂದ್ರ ಬಾಹುಗಳ ಆಧಾರದ ಮೇಲೆ. ಏನ್ರಿ? ಬಾಹುಗಳ ಒಂದು ಆಧಾರದ ಮೇಲೆ. ಸೊ ಇನ್ನೊಂದು ಯಾವುದರ ಆಧಾರದ ಮೇಲೆ? ಇನ್ನೊಂದು ಕೋನಗಳ ಒಂದು ಆಧಾರದ ಮೇಲೆ. ಕೋನಗಳ ಆಧಾರದ ಮೇಲೆ. ಕೋನಗಳ ಆಧಾರದ ಮೇಲೆ. ಸೊ ನೋಡ್ರಿ, ಸೊ ತ್ರಿಭುಜಗಳ ವಿಧಗಳು ಎರಡು ಟೈಪ್ಸ್ ನಾವು ಮಾಡಬಹುದು. ಒಂದು ಬಾಹುಗಳ ಆಧಾರದ ಮೇಲೆ, ಇನ್ನೊಂದು ಕೋನಗಳ ಆಧಾರದ ಮೇಲೆ. ಸೊ ಬಾಹುಗಳ ಆಧಾರದ ಮೇಲೆ ಯಾವ ನೋಡ್ರಿ? ಸೊ ಒಂದನೇದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ. ಸೊ ಎರಡನೇದ್ರೆ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ. ಮೂರನೇದು ವಿಷಮ ಬಾಹು ಅಥವಾ ಅಸಮ ಬಾಹು. ವಿಷಮ ಅಥವಾ ಅಸಮ ಬಾಹು ತ್ರಿಭುಜ. ಕರೆಕ್ಟ್? ಸೊ ನೋಡ್ರಿ, ಸೊ ಮೊದಲೇದ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂದ್ರೆ ಏನ್ ನೋಡ್ರಿ? ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂದ್ರೆ ಏನ್ರಿ? ಸೊ ಒಂದು ತ್ರಿಭುಜದ ಎಲ್ಲಾ ಬಾಹುಗಳು ಸಮನಾಗಿರ್ತವೆ. ಅಂದ್ರ ಒಂದು ತ್ರಿಭುಜದ ಎಲ್ಲಾ ಬಾಹುಗಳ ಅಳತೆಗಳು ಒಂದೇ ಆಗಿರ್ತದೆ. ಈಗ ನೋಡ್ರಿ, ಎ ಬಿ ಸಿ. ಸೊ ಇಲ್ಲಿ ಬಾಹುಗಳು ಎ ಬಿ, ಬಿ ಸಿ, ಆಮೇಲೆ ಎ ಸಿ. ಸೊ ಇಲ್ಲಿ ನೋಡ್ರಿ ಎಕ್ಸಾಂಪಲ್, ಇದೊಂದು 5 ಸೆಂಟಿಮೀಟರ್ ಐತೆ ತಿಳ್ಕೊರಿ. ಸೊ ಇದು ಏನಾಗಿರ್ತೈತಿ? 5, ಇದು 5 ಆಗಿರುತ್ತೆ. ಅವಾಗ ನಾವು ಏನ್ ಬರಿಬಹುದು? ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಎ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಬರಿಬಹುದು. ಸೊ ಯಾಕಂದ್ರ ಒಂದು ತ್ರಿಭುಜದ ಎಲ್ಲಾ ಬಾಹುಗಳ ಅಳತೆ ಒಂದೇ ಆಗಿದ್ದರ ಅಂತ ತ್ರಿಭುಜಕ್ಕೆ ನಾವ್ ಏನ್ತೀವಿ? ಸಮಬಾಹು ತ್ರಿಭುಜ. ಏನಂತ ಕರಿಬಹುದು? ಒಂದೇ ಆಗಿರುವುದು. ಕರೆಕ್ಟ್? ಸೊ ಎರಡನೇದು ಸಮದ್ವಿಬಾಹು ತ್ರಿಭುಜ. ನೋಡ್ರಿ ಹೆಸರ ಏನ ನಮಗ್ ಸೂಚನೆ ಮಾಡ್ತದೆ? ಸಮದ್ವಿ. ದ್ವಿ ಅಂದ್ರೆ ಏನ್ರಿ? ಎರಡು. ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ. ನೋಡ್ರಿ, ಸಮದ್ವಿಬಾಹು ತ್ರಿಭುಜ ಅಂದ್ರ ಒಂದು ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳ ಅಳತೆಗಳು ಸಮನಾಗಿರುತ್ತವೆ. ನೋಡ್ರಿ, ಸೊ ಇಲ್ಲಿ ನಾವೊಂದು ತ್ರಿಭುಜ ತಗೊಂಡಿ ಎ ಬಿ ಸಿ. ಸೊ ಈ ತ್ರಿಭುಜ ಒಳಗ ಯಾವುದಾದರೂ ಎರಡು ಬಾಹುಗಳು, ಅದು ಎ ಬಿ ಈಕ್ವಲ್ ಟು ಬಿ ಸಿ ಆಗಿರ್ಬೋದು, ಅಥವಾ ಬಿ ಸಿ ಈಕ್ವಲ್ ಟು ಎ ಸಿ ಆಗಿರ್ಬೋದು, ಅಥವಾ ಎ ಸಿ ಈಕ್ವಲ್ ಟು ಎ ಬಿ ಆಗಿರ್ಬೋದು. ಸೊ ಯಾವುದಾದರೂ ಎರಡು ಬಾಹುಗಳು ಸಮ ಅಳತೆಯನ್ನ ಹೊಂದಿದ್ರೆ ಸೊ ಅಂತ ತ್ರಿಭುಜಕ್ಕೆ ನಾವೇನಂತೀವಿ? ಸಮದ್ವಿಬಾಹು ತ್ರಿಭುಜ. ನೋಡ್ರಿ, ಮೂರನೇದು ಅಸಮ ಬಾಹು ತ್ರಿಭುಜ. ಅಸಮ ಬಾಹು ತ್ರಿಭುಜ. ಅಸಮ ಬಾಹು ತ್ರಿಭುಜ ಅಂದ್ರೆ ಏನ್ರಿ? ನೋಡ್ರಿ, ಸೊ ಒಂದು ತ್ರಿಭುಜ ತೆಗಿತಿದ್ರ ನೋಡಿ, ಎ ಬಿ ಸಿ ಇರುವಂತ ಒಂದು ತ್ರಿಭುಜ. ಈ ತ್ರಿಭುಜದಲ್ಲಿ ಸೊ ಬಾಹುಗಳ ಅಳತೆಗಳು ನೋಡ್ರಿ ಒಂದಕ್ಕೊಂದು ಸಮ ಅದಾವ್ರಿ? ಇಲ್ಲ. ಸೊ ಎ ಬಿ ಕಡಿಮೆ ಐತಿ, ಎ ಸಿ ಅದಕ್ಕಿಂತ ಸ್ವಲ್ಪ ಹೆಚ್ಚೈತಿ, ಬಿ ಸಿ ಅದಕ್ಕಿಂತ ಹೆಚ್ಚೈತಿ. ಸೊ ಹಿಂಗ ಒಂದು ತ್ರಿಭುಜದ ಮೂರು ಬಾಹುಗಳ ಅಳತೆಗಳು ಬೇರೆ ಬೇರೆ ಆಗಿದ್ರ ಅಂತ ತ್ರಿಭುಜಗಳನ್ನ ನಾವೇನಂತ ಕರಿತೀವಿ? ಅಸಮಬಾಹು ತ್ರಿಭುಜ. ಸೊ ಸಿಂಪಲ್, ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್. ಸೊ ಯಾಕೆ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ನ ಸ್ಟಾರ್ಟಿಂಗ್ ಹೇಳತ್ತೇನೆ ಅಂದ್ರೆ, ಸೊ ಯಾಕಂದ್ರೆ ಇದರ ಕಂಟಿನ್ಯೂಯೇಷನ್ ಪಾರ್ಟ್ ಏನೈತಿ ನಿಮ್ಮ 10th ಸಿಲೆಬಸ್ ಒಳಗೆ ಆಡ್ ಮಾಡಿರ್ತಾರೆ. ಸೊ ನಿಮಗೆ ಬೇಸಿಕ್ ಕ್ಲಿಯರ್ ಇತ್ತಂದ್ರ ಸೊ ನಿಮ್ ಮುಂದ ಸೊ ನಿಮ್ದು ಏನ್ ಇದರದ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಇರ್ತಾವ ಅಥವಾ ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್ಸ್ ಇರ್ತಾವ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ನೋಡ್ರಿ, ಇವು ಬಾಹುಗಳ ಆಧಾರದ ಮೇಲೆ ಇರುವಂತಹ ತ್ರಿಭುಜಗಳು. ಕರೆಕ್ಟ್? ಸೊ ನೆಕ್ಸ್ಟ್ ಎರಡನೇದು ಯಾವ್ದು? ಕೋನಗಳ ಆಧಾರದ ಮೇಲೆ. ಕೋನಗಳ ಆಧಾರದ ಮೇಲೆ ಒಂದೇದು ಯಾವ್ದು ನೋಡ್ರಿ? ಲಘುಕೋನ. ಲಘುಕೋನ ತ್ರಿಭುಜ.
ಲಘುಕೋನ ತ್ರಿಭುಜ. ಸರ್ ಎರಡನೇದು ಲಂಬಕೋನ ತ್ರಿಭುಜ. ಮೂರನೇದು ವಿಶಾಲ ಕೋನ ತ್ರಿಭುಜ. ನೋಡಿ, ಸೊ ಲಘುಕೋನ, ಲಂಬಕೋನ, ವಿಶಾಲ ಕೋನ. ಸೊ ಕೋನಗಳು ಗೊತ್ತಿರಬೇಕು ನಿಮಗೆ. ಸೊ ಲಘುಕೋನ ಅಂದ್ರೆ ಏನ್ರಿ? ಲಘುಕೋನ ಅಂದ್ರ ಸೊ ಆ ಕೋನದ ಅಳತೆ ಎಷ್ಟಿರ್ತೈತಿ? ಲೆಸ್ ದೆನ್ 90 ಡಿಗ್ರಿ. ಅಂದ್ರ ಕೋನದ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನಗಳಿಗೆ ನಾವೇನಂತೀವಿ? ಲಘುಕೋನ. 90 ಡಿಗ್ರಿಗೆ ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಅದಕ್ಕೆ ನಾವೇಂತೀವಿ? ಲಂಬಕೋನ. ಸೊ 90 ಡಿಗ್ರಿಗಿಂತ ಹೆಚ್ಚು, ಆಮೇಲೆ 180 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನಗಳನ್ನ ವಿಶಾಲ ಕೋನ. ಕರೆಕ್ಟ್ ರೀ? ಸೊ ಈಗ ಲಂಬಕೋನ ತ್ರಿಭುಜ ಅಂದ್ರೆ ನೋಡ್ರಿ. ಸೊ ಒಂದೇದ ಲಘುಕೋನ ತ್ರಿಭುಜ. ಲಘುಕೋನ ತ್ರಿಭುಜ ನೋಡ್ರಿ. ನೋಡ್ರಿ, ಸೊ ಲಘುಕೋನ ತ್ರಿಭುಜ ಅಂದ್ರೆ ಏನ್ರಿ? ತ್ರಿಭುಜಗಳ ಒಳಕೋನಗಳ ಒಂದು ಅಳತೆ ಏನಿರ್ತೈತಿ 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಒಂದು ತ್ರಿಭುಜಗಳನ್ನ ನಾವೇನಂತ ಕರಿತೀವಿ? ಲಘುಕೋನ ತ್ರಿಭುಜ. ಕರೆಕ್ಟ್ ರೀ? ನೆಕ್ಸ್ಟ್ ಎರಡನೇದು ಲಂಬಕೋನ ತ್ರಿಭುಜ. ನೋಡ್ರಿ, ಲಂಬಕೋನ ತ್ರಿಭುಜ ಅಂದ್ರ ಒಂದು ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋನ 90 ಡಿಗ್ರಿಗೆ ಸಮವಾಗಿರ್ಬೇಕು. ಕರೆಕ್ಟ್ ರೀ? ಸೊ ಈ ಚಿತ್ರದಾಗ ABC ಕರೆಕ್ಟ್ ರೀ? ಸೊ ಆಂಗಲ್ ಬಿ ನೋಡ್ರಿ, ಆಂಗಲ್ ಬಿ ನಮ್ಗೆ ಏನಾಗೈತಿ? 90 ಡಿಗ್ರಿಗೆ ಸಮವಾಗೈತಿ. ಸೊ ಆಂಗಲ್ ಬಿ ಏನಾಗೈತಿ? 90 ಡಿಗ್ರಿಗೆ ಸಮ ಆಗೈತಿ. ಸೊ ಅದರಿಂದ ಈ ತ್ರಿಭುಜಕ್ಕೆ ನಾವು ಏನಂತ ಕರಿಬಹುದು? ಲಂಬಕೋನ ತ್ರಿಭುಜ. ಕರೆಕ್ಟ್ ರೀ? ಸೊ ನೆಕ್ಸ್ಟ್ ನೋಡ್ರಿ, ವಿಶಾಲ ಕೋನ ತ್ರಿಭುಜ. ಸೊ ವಿಶಾಲ ಕೋನ ತ್ರಿಭುಜ ಅಂದ್ರೆ ಸೊ ಹೆಸರ ನಮ್ಗ ಸೂಚನೆ ಮಾಡ್ತಾರೆ. ವಿಶಾಲ ಕೋನ ಅಂದ್ರ ಒಂದು ತ್ರಿಭುಜದಲ್ಲಿ ಸೊ ಕೋನಗಳ ಅಳತೆ 90 ಡಿಗ್ರಿಗಿಂತ ಹೆಚ್ಚು ಇದ್ದು 180 ಡಿಗ್ರಿಗಿಂತ ಕಡಿಮೆ ಇರುವಂತಹ ಒಂದು ಕೋನಗಳಿಗೆ ಅಥವಾ ಒಂದು ಕೋನ ಹೊಂದಿರುವಂತಹ ತ್ರಿಭುಜಗಳಿಗೆ ನಾವೇನಂತ ಕರಿತೀವಿ? ವಿಶಾಲ ಕೋನ ತ್ರಿಭುಜ. ಏನಂತ ಕರಿತೀವಿ? ವಿಶಾಲ ಕೋನ ತ್ರಿಭುಜ. ಕರೆಕ್ಟ್ ರೀ? ಸೊ ನೆಕ್ಸ್ಟ್, ಸೊ ಇದು ತ್ರಿಭುಜ ಅಂದ್ರೆ ಏನ? ಸೊ ಒಂದು ತ್ರಿಭುಜ ಅಂದ್ರ 3 ಶೃಂಗಗಳು, 3 ಬಾಹುಗಳು, 3 ಕೋನಗಳು ಆಕಾವು. ಆಮೇಲೆ ತ್ರಿಭುಜಗಳು ಟೈಪ್ಸ್, ತ್ರಿಭುಜಗಳ ವಿಧಗಳು, ಬಾಹುಗಳ ಆಧಾರದ ಮೇಲೆ, ಕೋನಗಳ ಆಧಾರದ ಮೇಲೆ, ಸೊ ಅವುಗಳ ವಿಧಗಳು ನೋಡಿದ್ವಿ. ಸೊ ಇನ್ನ ಸೊ ನಮಗ ಅತಿ ಮುಖ್ಯವಾದಂತ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಟಾಪಿಕ್ ಯಾವ್ದಂದ್ರ ತ್ರಿಭುಜಗಳ ಸರ್ವ ಸಮತೆ, ಆಮೇಲೆ ತ್ರಿಭುಜಗಳ ಸಮರೂಪತೆ. ಸೊ ನೋಡ್ರಿ, ಎರಡು ಶಬ್ದದ ಅರ್ಥ ನಿಮಗ ಮೊದಲ ಇದ್ ನೋಡ್ರಿ. ಸೊ ಯಾರು ಬರ್ಕೊಳ್ಳೋರ್ದರಿ ಸೊ ಬೇಸಿಕ್ ಐತಿ, ವಿಡಿಯೋ ಪಾಸ್ ಮಾಡಿ ಬರ್ಕೋಬಹುದು ಅಥವಾ ಸ್ಕ್ರೀನ್ ಶಾಟ್ ಅನ್ನ ತಕೋಬಹುದು. ನೋಡಿ ವಿದ್ಯಾರ್ಥಿಗಳೇ, ಸೊ ಮೊದಲು ನಾವು 10ನೇ ತರಗತಿಯ ಒಂದು ಗಣಿತದೊಳಗ ತ್ರಿಭುಜಗಳ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸೊ ನಮಗ ತ್ರಿಭುಜಗಳ ಸರ್ವ ಸಮತೆ ಅಂದ್ರೆ ಏನ್ ಗೊತ್ತಿರಬೇಕು, ಆಮೇಲೆ ತ್ರಿಭುಜಗಳ ಸಮರೂಪತೆ ಏನ್ ಗೊತ್ತಿರ್ಬೇಕ್ರಿ? ತ್ರಿಭುಜಗಳ ಆ ಶಬ್ದದ ಅರ್ಥ ಗೊತ್ತಿರ್ಬೇಕು. ನೋಡ್ರಿ, ಸರ್ವ ಸಮತೆ, ಸಮರೂಪತೆ ಅಥವಾ ಸಮರೂಪಿ ಅಥವಾ ಸಮರೂಪ ಯಾವ್ದು ಬೇಕಾಗ್ತದೆ. ಸರ್ವ ಸಮತೆ ಬೇರೆ, ಸಮರೂಪಿ ಬೇರೆ. ನೋಡ್ರಿ, ಸೊ ಈಗ ನೋಡ್ರಿ, ನಿಮ್ಗ ಉದಾಹರಣೆ ಹೇಳ್ಬೇಕಂದ್ರ ನಿಮ್ಮ ನೋಡ್ರಿ, ಸೊ ಇತ್ತೀಚಿನ ನಿಮ್ಮ ಒಂದು ಭಾವಚಿತ್ರ ಏನ್ರಿ? ಫೋಟೋ. ಸೊ ನಿಮ್ಮ ಒಂದೇ ಅಳತೆ ಇರುವಂತಹ ನಿಮ್ಮ ಭಾವಚಿತ್ರ 2 ಕಾಪೀಸ್, 2 ಪ್ರತಿಗಳನ್ನ ತಗೋರಿ. ಸೊ 2 ಪ್ರತಿಗಳನ್ನ ತಗೊಂಡ್ರಿ ನೀವು, ಸೊ ಸೈಜ್ ನಿಮ್ಗೆ ಕರೆಕ್ಟ್ ಇರ್ತಾರ 2. ಸೊ ಈ 2 ಒಳಗ ಸೈಜು ಕರೆಕ್ಟ್ ಐತಿ, ಆಕಾರ ಕರೆಕ್ಟ್ ಐತಿ, ಆಮೇಲೆ ಗಾತ್ರನು ಕರೆಕ್ಟ್ ಐತಿ, ಸೊ ಒಳಗಿರುವಂತ ವ್ಯಕ್ತಿನೂ ಕರೆಕ್ಟ್ ಐತಿ. ಸೊ ಈಗ ಇವು 2
ಒಂದು ಆಕೃತಿಗಳನ್ನ ನಾವು ಏನಂತ ಕರಿಬಹುದು? ಸರ್ವಸಮತೆ ಎಂತ ಕರಿಬೇಕು? ಸರ್ವಸಮತೆ. ಅದನ್ನ ಈ ಒಂದು ಸಂಕೇತದಿಂದ ನಾವು ಸೂಚನೆ ಮಾಡ್ತೀವಿ. ಇನ್ನ ಸಮರೂಪತೆ. ಸಮರೂಪತೆ ಅಂದ್ರೆ ಏನ್ ನೋಡ್ರಿ, ಅದೇ ನಿಮ್ಮ ಒಂದು ಫೋಟೋ, ನಿಮ್ಮ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ, ಕರೆಕ್ಟ್ ರೀ? ಸೊ ಒಳಗಿರುವಂತ ವ್ಯಕ್ತಿಗಳು ನೀವ, ಕರೆಕ್ಟಾ? ಒಳಗಿರುವಂತ ವ್ಯಕ್ತಿ ನೀವ. ಇಲ್ಲಿ ನೋಡ್ರಿ ಸಮರೂಪತೆ, ಕರೆಕ್ಟ್ ನೋಡ್ರಿ. ಸಮರೂಪತೆ, ಸಮರೂಪಿ ಅಥವಾ ಸಮರೂಪತೆ ಯಾವ್ದಕ್ಕ ನೋಡ್ರಿ. ಸೊ ಒಳಗಿರುವಂತ ವ್ಯಕ್ತಿಗಳು ನೀವೇ, ಕರೆಕ್ಟಾ? ಆದ್ರ ಆಕಾರ ಬೇರೆ ಬೇರೆ. ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ ಐತಿ, ಒಂದು ಪೂರ್ತಿ ದೊಡ್ಡ ಸೈಜ್ ಫೋಟೋ ಐತಿ, ಕರೆಕ್ಟಾ? ಸೊ ಈಗ ಆಕಾರದಲ್ಲಿ ಬೇರೆ ಬೇರೆ ಅದಾವ, ಕರೆಕ್ಟಾ? ಆದ್ರ ಒಳಗಿನಂತ ಗಾತ್ರ ಬೇರೆ ಬೇರೆ ಐತಿ. ಸೊ ಇದಕ್ಕ ನಾವೇನಂತ ಕರಿಬಹುದು? ಸಮರೂಪತೆ. ಸಮರೂಪತೆ. ಸೊ ಈ ಶಬ್ದಗಳ ಅರ್ಥಗಳು ನಿಮ್ಗ ಗೊತ್ತಿರ್ಬೇಕು. ಸೊ ಸರ್ವಸಮ್ಮತಿ ಅಂದ್ರೆ ಎಲ್ಲಾ ವಿಧದಲ್ಲೂ ಸಮವಾಗಿರುವಂತಹ ಒಂದು ಆಕೃತಿಗಳನ್ನು ನಾವೇನಂತ ಕರಿತೀವಿ? ಸರ್ವಸಮ್ಮತೆ, ಕರೆಕ್ಟ್? ಅದ ಸಮರೂಪತೆ ಅಂದ್ರೆ ಏನ್ರಿ? ಅವುಗಳ ಆಕಾರ ಒಂದೇ ಇರ್ತೈತಿ. ಈಗ ನೋಡ್ರಿ, ಇಲ್ಲಿ ಇರುವಂತ ಮನುಷ್ಯ ಒಂದ, ಇಲ್ಲಿ ಇರುವಂತ ಮನುಷ್ಯ ಒಂದ, ಆದ್ರ ಅದರ ಗಾತ್ರಗಳು ಬೇರೆ ಬೇರೆ ಆಗಿರ್ತವೆ. ಸೊ ಇವದಕ್ಕೆ ನಾವೇನಂತೀವಿ? ಸಮರೂಪತೆ ಶಬ್ದದ ಒಂದು ಅರ್ಥ ನಿಮಗ ಗೊತ್ತಿರಬೇಕು. ಸೊ ಈ ಶಬ್ದದ ಅರ್ಥವನ್ನ ತಿಳ್ಕೊರಿ. ಸೊ ಇನ್ನು ಮುಂದೆ ಬರುವಂತಹ ಒಂದು ಕ್ಲಾಸ್ನಾಗ ನಾವೇನ್ ಮಾಡೋಣ ಅಂದ್ರ ತ್ರಿಭುಜಗಳ ಒಂದು ಸರ್ವಸಮತೆಯ ಮೇಲೆ ಇರುವಂತಹ ಒಂದು ಕೆಲವೊಂದು ಪ್ರಾಬ್ಲಮ್ಸ್, ಸಮಸ್ಯೆಗಳನ್ನ ಬಿಡ್ಕೊತ ಹೋಗುನು. ಆಮೇಲೆ ಸಮರೂಪತೆ ಇರುವಂತಹ ಅದರ ಮೇಲೆ ಇರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊತ ಹೋಗುನು. ಆಮೇಲೆ ಸರ್ವಸಮತೆಯ ಕೆಲವೊಂದು ಪ್ರಮೇಯಗಳು ಬರ್ತಾವು, ಅವುಗಳನ್ನ ನಿಮ್ಗ ಹೇಳ್ಕೊತ ಹೋಗ್ತೀನಿ. ಸೊ ಅದನ್ನ ಪ್ರೂವ್ ಮಾಡೋನು. ಆಮೇಲೆ ಸಮರೂಪತೆ ಮೇಲೆ ಕೆಲವೊಂದು ಪ್ರಮೇಯಗಳು ಬರ್ತಾವ, ಅವುಗಳನ್ನು ಸಹ ಹೇಳ್ಕೊತ ಹೋಗುನು. ಆಮೇಲೆ ಸೊ ನೆಕ್ಸ್ಟ್ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂದ್ರ ಥೇಲ್ಸ್ ನ ಒಂದು ಪ್ರಮೇಯ. ಸೊ ಈ ಪ್ರಮೇಯವನ್ನ ಸೊ ನೆಕ್ಸ್ಟ್ ಕ್ಲಾಸ್ ನಿಂದ ಸ್ಟಾರ್ಟ್ ಮಾಡಿ. ಸೊ ಆಕ್ಚುಯಲ್ ಸಿಲೆಬಸ್ ನೆಕ್ಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನ ನಿಮ್ಮ ಬೇಸಿಕ್ ಕಾನ್ಸೆಪ್ಟ್. ಸೊ ಯಾಕಂದ್ರ ಒಂದು ಬಿಲ್ಡಿಂಗ್ ಕಟ್ಬೇಕಂದ್ರ ಫಸ್ಟ್ ನಮ್ಗ ಏನ್ ಕೆಳಗ ಫೌಂಡೇಶನ್ ಇರುತ್ತೆ. ಸೊ ಫೌಂಡೇಶನ್ ಸ್ಟ್ರಾಂಗ್ ಬೇಕು. ಸೊ ಅದಕ್ಕ ಸೊ ನಿಮ್ ಬೇಸಿಕ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇತ್ತಂದ್ರ ಸೊ ನಾ ಹೇಳ್ದಂಗೆ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗಿ ಆಗುತ್ತಾ ಹೋಗುತ್ತೆ, ಕರೆಕ್ಟ್? ಸೊ ಇಷ್ಟ ಈ ವಿಡಿಯೋದಾಗ ಇಷ್ಟೆಲ್ಲ ಒಂದು ಐತಿ. ಸೊ ಅದನ್ನ ನೋಡ್ರಿ. ಆಮೇಲೆ ಸೊ ಇನ್ನೂವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸೊ ಯಾರು ನೋಡಿಲ್ಲ, ಸೊ ನೋಡಿದವರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಆಮೇಲೆ ನೋಡಿದವರು ನಿಮ್ಗೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ನಿಮಗೆ ಏನ್ ಅನಿಸ್ತೋ ಅದನ್ನ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಸೊ ಬೆಲ್ ಐಕಾನ್ ಇರ್ತತಿ, ಆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಕತಿ, ಸೊ ನಾವ್ ಯಾವಾಗ್ಲೇ ವಿಡಿಯೋ ಬಿಟ್ರು ಸಹ ನಿಮಗೆ ಬಿಟ್ಟ ಒಂದು ತಕ್ಷಣ ನಿಮ್ಗೆ ಏನ್ ಬರ್ತೈತಿ? ನೋಟಿಫಿಕೇಶನ್ ಬರ್ತೈತಿ. ಸೊ ಈ ವಿಡಿಯೋವನ್ನ ನೋಡಿದ್ದಕ್ಕ ಧನ್ಯವಾದಗಳು.